ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬೆಂಜಮಿನ್ ಗ್ರಾಮ್ ಅವರ 1949ನಾಗ ಈ ಪುಸ್ತಕವನ್ನು ಬರೆದ್ರ. ಏನು ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆದಾರರು ಇದ್ದಾರೆ ವಾರೆನ್ ಬಫೆಟ್ ಅವರೂ ಸಹ ಹೂಡಿಕೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಪುಸ್ತಕವನ್ನು ಓದಿರ್ ನೋಡ್ರಿ. ಒಂದು ಇಂಟರ್ವ್ಯೂನಾಗ್ರಿ ವಾರೆನ್ ಬಫೆಟ್ ನಂದಿಷ್ಟು ವೆಲ್ತ್ ಜನ್ರೇಟ್ ಆಗೋ ಹಿಂದೆ ಮೇನ್ ಕಾರಣನ ಈ ಬುಕ್, ಎಲ್ಲ ಹೂಡಿಕೆದಾರರ ಈ ಬುಕ್ಕನ್ನು ಓದಾಕನ ಬೇಕಂತನೂ ವೀಕ್ಷಕರು ಹೇಳಿದಾರ. ಅದ ಕಾರಣ ಈ ಬುಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇದ್ರ ಮುಖಾಂತರನ ತಿಳ್ಕೊಬೋದು. ಆ ಒಂದು ಕಾರಣದಿಂದನೇ ಇವತ್ತಿನ ಈ ವಿಡಿಯೋನಾಗ ಬೆಂಜಮಿನ್ ಗ್ರಾಮ್ ಅವರ 1949ನಾಗ ಏನಿದು ಬುಕ್ ಬರ್ದಿರ ದ ಇಂಟೆಲಿಜೆಂಟ್ ಇನ್ವೆಸ್ಟರ್, ಆ ಬುಕ್ಕದನ್ನ ಸಾರಾಂಶವನ್ನು ಡೀಟೇಲ್ದಾಗ ಸರಳವಾಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಈಗಿನ ಕಾಲನಾಗ 90% ಜನರಿಗೆ ನಾ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟರ್ ಇದ್ದೇನೋ ಅಥವಾ ಸ್ಪೆಕ್ಯುಲೇಟರ್ ಇದ್ದೇನೋ ಅಂತ ಗುರ್ತನೇ ಇರಂಗಿಲ್ಲ. ಎಲ್ಲ ಜನರ ಸ್ಟಾಕ್ ಮಾರ್ಕೆಟ್ನಾಗ ಯಾವುದೋ ಒಂದು ಸ್ಟಾಕ್ನಾಗ ಹೂಡಿಕೆ ಮಾಡ್ರ ಅವ್ರವ್ರಿಗನ ಅವರ ಇನ್ವೆಸ್ಟರ್ ಅಂತ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರ. ಬಟ್ ಸ್ಪೆಕ್ಯುಲೇಟರ್ ಅಂತಂದ್ರೆ ಯಾವುದೂ ಸ್ಟಾಕ್ದ ಡೀಟೇಲ್ದಾಗ ಅನಾಲಿಸಿಸನ್ನು ಮಾಡಂಗಿಲ್ಲ. ಅವ ಕೇವಲ ಚಾರ್ಟ್ಗಳನ್ನು ನೋಡಿ ಅಥವಾ ಯಾರೋ ಹೇಳಿದ ಟಿಪ್ಪನ್ನು ಕೇಳಿ ಸ್ಟಾಕ್ ಮಾರ್ಕೆಟ್ ಇದ್ದ ಸುದ್ದಿಗಳ ಆಧಾರದ ಮೇಲೆ ಯಾವುದ್ರ ಸ್ಟಾಕ್ನಾಗ ಹೂಡಿಕೆ ಮಾಡೋನನ್ನ ನಾವು ಸ್ಪೆಕ್ಯುಲೇಟರ್ ಅಂತೀವಿ. ಅದ ಇನ್ವೆಸ್ಟರ್ ಅಂತಂದ್ರೆ ಒಂದು ಕಂಪ್ನಿ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡ್ತಾನ, ಆ ಕಂಪ್ನಿದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊತಾನ ಮತ್ತು ಆ ಕಂಪ್ನಿದ ಫ್ಯೂಚರ್ ಅಥವಾ ಭವಿಷ್ಯದ ಬೆಳವಣಿಗೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಹೂಡಿಕೆ ಮಾಡೋನನ್ನ ನಾವು ಇನ್ವೆಸ್ಟರ್ ಅಂತೀವಿ. ಅದ ಕಾರಣ ನೀವು ಇನ್ವೆಸ್ಟರ್ ಇದ್ದೀರೋ ಅಥವಾ ಒಬ್ರು ಸ್ಪೆಕ್ಯುಲೇಟರ್ ಇದ್ದೀರೋ ಅಂತ ಫಸ್ಟ್ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ಆಮೇಗನ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ್ಕೆ ಬರ್ಬೇಕಾ. ಈಗ ನಿಮ್ಗೆ ನೀವು ಏನಿದ್ದೀರಿ ಅಂತ ಕ್ಲಿಯರ್ ಆಗಿರ್ಬೋದಾ. ಈಗ ಬರೀ ವೀಕ್ಷಕರು ಇದಕ್ಕಿಂತನೂ ನೆಕ್ಸ್ಟ್ ಕಾನ್ಸೆಪ್ಟ್ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮಿಸ್ಟರ್ ಮಾರ್ಕೆಟ್ ಈ ಕಾನ್ಸೆಪ್ಟ್ ಬಗ್ಗೆ ನೀವೇನ್ರಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ದೇನು ದೃಷ್ಟಿಕೋನ ಐತಿ ಸ್ಟಾಕ್ ಮಾರ್ಕೆಟನ್ನು ನೋಡೋದ, ಆ ದೃಷ್ಟಿಕೋನನ ಬದಲಾಗ್ಬೋದು ನೋಡ್ರಿ. ಬೆಂಜಮಿನ್ ಗ್ರಾಮ್ ಅವರ ಈ ಪುಸ್ತಕನಾಗ ಮಾರ್ಕೆಟ್ ಬಗ್ಗೆ ತಿಳ್ಸಕ ಹಲವಾರು ಕಾಂಪ್ಲೆಕ್ಸ್ ಫಾರ್ಮುಲಾಗಳನ್ನು ಯೂಸ್ ಮಾಡ್ಬೋದಿತ್ತು. ಬಟ್ ಅವರ ಮಾರ್ಕೆಟನ್ನು ಮನುಷ್ಯನ ಉದಾಹರಣೆ ಮೂಲಕ ಜನರಿಗೆ ಮಾರ್ಕೆಟ್ ಬಗ್ಗೆ ತಿಳಿಸಿದಾರ. ಆ ಮನುಷ್ಯನ ಹೆಸರನ್ನ ಮಿಸ್ಟರ್ ಮಾರ್ಕೆಟ್. ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಳ್ಳೋನು, ನಿಮ್ಮದೊಂದು ಬಿಸ್ನೆಸ್ ಐತಂತ ತಿಳ್ಕೊರಿ. ಆ ಬಿಸ್ನೆಸ್ನಾಗ ಒಬ್ಬರ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರೆ. ಆ ಪಾರ್ಟ್ನರ್ದನ ಹೆಸರು ಮಿಸ್ಟರ್ ಮಾರ್ಕೆಟ್. ಮಿಸ್ಟರ್ ಮಾರ್ಕೆಟ್ ಅವರ ಡೈಲಿ ನಿಮ್ಮ ಮನೆಗೆ ಬರ್ತಿರ್ತಾರ. ಅವ್ರು ಡೈಲಿ ನಿಮ್ಮ ಮನೆಗೆ ಬಂದು ಏನಂತಾರಂತಂದ್ರೆ, ನನ್ನ ಕಂಪ್ನಿದ ಶೇರದ ಪ್ರೈಸ್ ಇವತ್ತು ಇಷ್ಟೈತಿ, ಇಷ್ಟು ಮಾರಕ್ಕೆ ನಾ ರೆಡಿ ಇದ್ದೇನೆ, ನೀ ಬೇಕಾದ್ರೆ ಬಾಯ್ ಮಾಡ್ಬೋದಾ, ಇಲ್ಲಿಕ್ರ ಪರವಾಗಿಲ್ಲ ನಾ ಇಲ್ಲಿಂದ ಎದ್ದ ಹೋಗ್ತೇನೆ ಅಂತ ಡೈಲಿ ನಿಮ್ಮ ಮನೆಗೆ ಬರ್ತಿರ್ತಾರ. ಒಂದ್ಸಲ ಅವ್ರದ್ದು ಮೂಡ ಬೇರೆನೇ ಇರ್ತೈತಿ, ಒಂದ್ಸಲ ಅವ್ರದ್ದು ಪ್ರೈಸ್ ಬೇರೆ ಇರ್ತೈತಿ, ಒಂದ್ಸಲ ಅವ್ರು ಭಾಳ ಎಕ್ಸೈಟೆಡ್ ಇರ್ತಾರ, ಒಂದ್ಸಲ ಅವ್ರು ಭಾಳ ನೆಗೆಟಿವ್ ಇರ್ತಾರ, ಭಾಳ ಅಂಜಿರ್ತಾರ. ನೀವು ಅವ್ರದ್ದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಅವರು ಶೇರನ್ನು ನೀವು ಕಡಿಮೆ ಪ್ರೈಸ್ನಾಗ ಬಾಯ್ ಮಾಡಬೇಕು, ಅವ್ರು ಎಕ್ಸೈಟೆಡ್ ಇದ್ದಾಗ ಹೈ ಪ್ರೈಸ್ ಮ್ಯಾಗ ಬಾಯ್ ಮಾಡಬೇಕು, ಅಥವಾ ನಿಮಗೆ ಅವಶ್ಯಕತೆ ಐತೋ ಇಲ್ಲೋ ಅಂತ ನೀವು ಯೋಚನೆ ಮಾಡಿ ಅವು ಶೇರ್ಗಳನ್ನು ಬಾಯ್ ಮಾಡಬೇಕಾಗ್ತೈತಿ. ನೋಡ್ರಿ, ಸಿಂಪಲಿ ನಾವು ತಿಳ್ಕೊಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಲಸ ಶೇರದ ಪ್ರೈಸ್ ಏರೈತೋ ಬಿದ್ದೈತೋ ಅಥವಾ ಶೇರದ ಪ್ರೈಸ್ ಎಷ್ಟು ನಡೆದೈತೆ ಅಂತ ತಿಳಿಸ್ತೈತೆ ನಮಗೆ. ಬಟ್ ನಾವು ಹೂಡಿಕೆದಾರರಾಗಿ ಏನು ಮಾಡ್ಬೇಕಂತಂದ್ರೆ, ಏನು ಸ್ಟಾಕ್ ಮಾರ್ಕೆಟ್ ತೋರ್ಸತೈತೆ ಪ್ರೈಸ್ ಅದು ಫೇರ್ ಐತೋ ಇಲ್ಲೋ, ಚೀಪ್ ಐತೋ ಇಲ್ಲೋ, ಅಂಡರ್ ವ್ಯಾಲ್ಯೂಡ್ ಐತೋ ಇಲ್ಲೋ, ಏನು ಓವರ್ ವ್ಯಾಲ್ಯೂಡ್ ಐತೆ ಅಂತ ಯೋಚನೆ ಮಾಡಿ ನಾವು ಅದನ್ನು ಬಾಯ್ ಮಾಡಬೇಕಾಗ್ತೈತಿ. ಅದ ಕಾರಣ ಇದು ನಿಮ್ಮ ಲೈನ್ ತಲೆಯಾಗಿರ್ಬೇಕಾ. ಸ್ಟಾಕ್ ಮಾರ್ಕೆಟದ ಕೆಲಸ ಶೇರ್ ಪ್ರೈಸ್ ತೋರಿಸೋದು, ಬಟ್ ಹೂಡಿಕೆದಾರರ ಕೆಲಸ ಅದು ನಮಗೆ ಚೀಪ್ನಾಗ ಸಿಗಾತೈತೋ ಇಲ್ಲೋ ಅಂತ ನಾವು ಯೋಚನೆ ಮಾಡಿ ಅದನ್ನು ಬಾಯ್ ಮಾಡ್ಬೇಕಾ. ಈಗ ನಿಮಗೆ ಇದ್ರ ಬಗ್ಗೆನೂ ಗುರ್ತಾ ಇರ್ಬೋದಾ. ಈಗ ಬರೀ ನಾವು ಯಾವುದೂ ಸ್ಟಾಕ್ನಾಗೆ ಎಷ್ಟು ಹೂಡಿಕೆ ಮಾಡ್ಬೇಕಾ, ಎಷ್ಟು ಹೂಡಿಕೆ ಮಾಡ್ರೆ ನಮ್ಮ ರೊಕ್ಕ ಸೇಫ್ ಇರ್ತಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಜಿನ್ ಆಫ್ ಸೇಫ್ಟಿ ನೋಡ್ರಿ, ಮಾರ್ಜಿನ್ ಆಫ್ ಸೇಫ್ಟಿ ಸಿಂಪಲ್ವಾಗಿ ಏನು ನಮಗೆ ತಿಳಿಸ್ತೈತೆ ಅಂತಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ನಾಗ ಏನ್ರಿ ನೀವು ತಪ್ಪು ಮಾಡಿರಂತಂದ್ರೂ ನೀವು ಸ್ಟಾಕ್ ಮಾರ್ಕೆಟ್ನಾಗ ಸರ್ವೈವ್ ಮಾಡ್ಬೇಕಂತ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ತಿಳಿಸ್ತೈತಿ. ನೋಡ್ರಿ, ಒಂದು ಉದಾಹರಣೆಯಲ್ಲೇ ನಮಗೆ ತಿಳಿಸಿದಾರ, ನೀವು ಎಷ್ಟು ಶಾನೆ ಸ್ಟಾಕ್ ಮಾರ್ಕೆಟ್ನಾಗೆ ಎಷ್ಟು ದೊಡ್ಡ ಇನ್ವೆಸ್ಟರ್ ಇರಲಿ, ಅವ ಸ್ಟಾಕ್ ಮಾರ್ಕೆಟ್ ಇವತ್ತು ಏರ್ತೈತೋ ಬೀಳ್ತೈತೋ ಅಥವಾ ಅವ್ನು ತೊಗೊಂಡು ಸ್ಟಾಕ್ ಅವ್ನು ಗ್ಯಾರಂಟೆಡ್ ರಿಟರ್ನ್ ಕೊಡ್ತೈತೆ ಅಂತ ಯಾರಿಗೂ ಕಂಡು ಹಿಡಿಯಕ್ಕೆ ಸಾಧ್ಯ ಇರಂಗಿಲ್ಲ. ಅದ ಕಾರಣ ನಾವು ಯಾವುದೂ ಸ್ಟಾಕ್ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲು ಅದರ ರಿಸ್ಕ್ ಎಷ್ಟೈತಿ ಏನೈತೆ ಅಂತ ನಾವು ನೋಡ್ಬೇಕು. ಸಾಮಾನ್ಯವಾಗಿ ಎಲ್ಲ ಇನ್ವೆಸ್ಟರ್ ಏನು ಮಾಡ್ತಾರಂತಂದ್ರೆ, ಒಂದು ಸ್ಟಾಕ್ನಾಗ ಹೂಡಿಕೆ ಮಾಡಿರಂತಂದ್ರೆ ಅದರಿಂದ ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗೆ ಯಾವ ಥರ ಸಿಗ್ಬೋದು ಅಂತ ಯೋಚನೆ ಮಾಡ್ತಾನೆ. ಬಟ್ ಯಾವಾಗೂ ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಒಂದು ಯಾವುದೂ ಕಂಪ್ನಿದ ಸ್ಟಾಕ್ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲ ನಾ ಹೂಡಿಕೆ ಮಾಡಿದ್ದು ರೊಕ್ಕ ಎತ್ತರಾಗ ಸೇಫ್ ಇದಾವೋ ಇಲ್ಲೋ ಅಂತ ಯೋಚನೆ ಮಾಡಬೇಕಾಗ್ತೈತಿ. ಅದ ಕಾರಣ ನೀವು ಹೂಡಿಕೆ ಮಾಡಿದ್ದು ಹಣ ಸೇಫ್ ಇದಾವೋ ಇಲ್ಲೋ ಅಂತ ತಿಳ್ಕೊಬೇಕ. ವಾರೆನ್ ಬಫೆಟ್ ಅವ್ರದನ್ನು ಒಂದು ಫೇಮಸ್ ರೂಲ್ ಐತಿ. ಅದೇನಂತಂದ್ರೆ ರೂಲ್ ನಂಬರ್ 1 ನೆವರ್ ಲೂಸ್ ಮನಿ, ರೂಲ್ ನಂಬರ್ 2 ನೆವರ್ ಫಾರ್ಗೆಟ್ ರೂಲ್ ನಂಬರ್ 1 ಅಂತ. ಅದ ಕಾರಣ ನಿಮ್ಮ ಹೂಡಿಕೆ ಮಾಡಿದ ರೊಕ್ಕ ನೀವು ಸೇಫ್ ಇಡಬೇಕ. ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಳ್ಳೋಣ, 1 ಕೋಟಿದ ಮನಿ ಇತ್ತಂತ ತಿಳ್ಕೊರಿ. ಆ 1 ಕೋಟಿದ ಮನಿ ನಿಮಗೆ 60 ಲಕ್ಷಗ ಸಿಕ್ಕಿರ್ತೈತಿ. ನೀವು ಬಾಯ್ ಮಾಡಿರ್ತೀರ 60 ಲಕ್ಷಗ.
ಆ 1 ಕೋಟಿನ ವ್ಯಾಲ್ಯೂಯೇಷನ್ ಇರ್ತೈತಿ, ಬಟ್ ನಿಮಗೆ 60 ಲಕ್ಷಕ್ಕೆ ಸಿಕ್ಕಿರ್ತೈತಿ. ಏನೋ ಕಾರಣದಿಂದ ನಿಮಗೆ ಸ್ವಸ್ನಾಗ ಸಿಕ್ಕಿರ್ತೈತಿ. ಮತ್ತು ವೀಕ್ಷಕರೇ 4ನೇ ವರ್ಷ ಒಂದು ಯಾವುದೋ ಪ್ಯಾಂಡಮಿಕ್ ಬರ್ತೈತಿ, ಏನೋ ಬರ್ತೈತಿ, ಅದೋ ಒಂದು ಕಾರಣದಿಂದ ಆ 1 ಕೋಟಿದ ಮನಿ ಒಮ್ಮೆ ಪ್ರೈಸ್ 70 ಲಕ್ಷಕ್ಕೆ ಬಂದ್ಬಿಡ್ತೈತಿ. ಆದ್ರೂ ನೀವು 60 ಲಕ್ಷಕ್ಕೆ ಬಾಯ್ ಮಾಡಿದ್ರಿಂದನೂ ನಿಮಗೆ ನಷ್ಟ ಆಗಂಗಿಲ್ಲ. ಅದ ಕಾರಣ ಈ ಫಾರ್ಮುಲಾ ಮುಖಾಂತರ ನೀವು ಸ್ಟಾಕ್ ಮಾರ್ಕೆಟ್ನಾಗ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೇಕು. ಈ ಲೈನು ನಿಮ್ದು ತಲೆಯಾಗಿರ್ಬೇಕು. ರಿಸ್ಕ್ ತೊಗೊಳಕನ ಬೇಕು, ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳವನ್ನ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ನಾವು ಅನ್ಬೋದ. ಈಗ ಬರೀ ನೆಕ್ಸ್ಟ್ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಬೆಂಜಮಿನ್ ಗ್ರಾಮ್ ಅವರ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ನಾಗ 2 ಪ್ರಕಾರದ್ದು ಇನ್ವೆಸ್ಟರ್ಸ್ ಇರ್ತಾರಂತ ತಿಳಿಸಿದಾರ. ಫಸ್ಟ್ ಡಿಫೆನ್ಸಿವ್ ಇನ್ವೆಸ್ಟರ್, ಎರಡನೇದ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್. ಡಿಫೆನ್ಸಿವ್ ಇನ್ವೆಸ್ಟರ್ಗೆ ನಾವು ರಕ್ಷಾತ್ಮಕ ಹೂಡಿಕೆದಾರರು ಅಂತೀವಿ, ಅಥವಾ ಪ್ಯಾಸಿವ್ ಇನ್ವೆಸ್ಟರ್ನು ಅಂತ ನಾವು ಕರಿತೇವಿ. ಇವರ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂತ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಿರ್ತಾರ್ರಿ. ಇವರ ಹೆಚ್ಚು ಸಮಯವನ್ನ ಕೊಡಂಗಿಲ್ಲ ಮತ್ತು ಹೆಚ್ಚು ಶ್ರಮವನ್ನ ಪಡಂಗಿಲ್ಲ ಹೂಡಿಕೆ ಮಾಡೋದ್ ಮುಂದ. ಯಾವುದೇ ದೇಶದಾಗಿನೂ ದೊಡ್ಡ ಸ್ಟಾಕ್ಗಳನ್ನಾಗ ಅಥವಾ ಏನ್ ಬ್ಲೂ ಚಿಪ್ ಸ್ಟಾಕ್ಗಳು ಅಂತೀವಿ ಅದ್ರಾಗ ಹೂಡಿಕೆ ಮಾಡಿ ಕುಂತ್ ಬಿಡ್ತಾರ. ಇವ್ರನ್ನ ಮೇನ್ ಇಂಪಾರ್ಟೆಂಟ್ ಏನ್ ಭಾಗವಹಿಸ್ತೈತೆ ಅಂತಂದ್ರೆ ಡೈವರ್ಸಿಫಿಕೇಶನ್ ಅವರ ಹಲವಾರು ಅಸೆಟ್ ಕ್ಲಾಸ್ನಾಗ ಹಲವಾರು ಎಲ್ಲಾ ಸ್ಟಾಕ್ನಾಗ ಸೆಕ್ಟರ್ನಾಗ ಮಾಡಿರ್ತಾರ. ಮತ್ತೆ ಎರಡನೇ ಹೂಡಿಕೆದಾರರೇ ನನ್ನ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ಸ್. ಇವರನ್ನ ನಾವು ಸಾಹಸಿ ಹೂಡಿಕೆದಾರರು ಅಂತೇವಿ, ಅಥವಾ ನಾವು ಆಕ್ಟಿವ್ ಇನ್ವೆಸ್ಟರ್ ಅಂತಾನು ಕರಿತೇವಿ. ಇವರ ಸಾಮಾನ್ಯವಾಗಿ ಯಾವ್ದು ಕೆಲಸ ಮಾಡ್ತಿರಂಗಿಲ್ಲ, 100% ಟೈಮ್ ಸ್ಟಾಕ್ ಮಾರ್ಕೆಟ್ಗನ್ನ ಕೊಟ್ಟಿರ್ತಾರ. ಇವ್ರ ಮೇನ್ ಅಂತಂದ್ರೆ ಕಂಪ್ನಿಗಳದ ಫೈನಾನ್ಷಿಯಲ್ಸ್ ವರದಿಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಐತಿ ಅಥವಾ ಓವರ್ ವ್ಯಾಲ್ಯೂಡ್ ಐತಿ ಅಂತೆಲ್ಲ ತಿಳ್ಕೊಂಡು ಹೂಡಿಕೆ ಮಾಡ್ತಿರ್ತಾರ. ಇವ್ರ ಕಡೆ ಹೆಚ್ಚು ತಾಳ್ಮೆ, ಶಿಸ್ತು ಮತ್ತು ಜ್ಞಾನನೂ ಸಹ ಇರ್ತೈತಿ. ಅದ ಕಾರಣ ಅವ್ರ ರಿಟರ್ನ್ ಅನ್ನು ಹೆಚ್ಚು ಗಳಿಸ್ತಾರಂತ ನಮಗೆ ಈ ಬುಕ್ನಾಗ ತಿಳಿಸಿದಾರ. ಅದ ಕಾರಣ ನೀವು ಯಾವ ಇನ್ವೆಸ್ಟರ್ ಇದ್ದೀರಿ ಅಂತನೂ ನೀವು ತಿಳ್ಕೊಬೇಕ. ಅದ ತರನ ನೀವು ಸ್ಟಾಕ್ ಮಾರ್ಕೆಟ್ನಾಗ ಕೆಲಸ ಮಾಡ್ಬೇಕ, ಅಂದ್ರನ ನೀವು ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತೀರಿ. ಮತ್ತು ನಾವು ಲಾಸ್ಟ್ 5ನೇ ಲೆಸನ್ ತಿಳ್ಕೊಬೇಕಂತಂದ್ರೆ ಈ ಲೆಸನ್ನಾಗ ನಮಗೆ ಸೈಕಾಲಜಿ ಮತ್ತು ಇಂಟೆಲಿಜೆನ್ಸ್ ಬಗ್ಗೆ ನಮಗೆ ಬೆಂಜಮಿನ್ ಗ್ರಾಮ್ ಅವರು ತಿಳಿಸಿದಾರ. ನೋಡ್ರಿ, ಒಬ್ಬ ಇನ್ವೆಸ್ಟರ್ ಎಲ್ಲಾದ್ರ ಬಗ್ಗೆ ತಿಳ್ಕೊತಾನೆ, ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಂಗೆ ಎಲ್ಲ ಗೊತ್ತೈತಿ, ನಾವು ಇಂಟೆಲಿಜೆಂಟ್ ಇನ್ವೆಸ್ಟರ್ ಇದೆ ಅನ್ನೋ ಕಾರಣದಿಂದ ಎಲ್ಲ ಸ್ಟಾಕ್ನಾಗ ಹೂಡಿಕೆ ಮಾಡ್ತಾನೆ, ಆದ್ರೆ ನಾವು ಒಂದ ರೊಕ್ಕ ಆಗಿಲ್ಲ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನೀವು ಇಂಟೆಲಿಜೆಂಟ್ ಇದ್ದೀರಿ ಅನ್ನೋದು ಮುಖ್ಯ ಇಲ್ಲ. ಇಂಟೆಲಿಜೆಂಟ್ ಜೊತೆಗನ ನಿಮ್ದು ಸೈಕಾಲಜಿ ಅಥವಾ ನಿಮ್ದು ಮನಸ್ಥಿತಿ ಬಹಳ ಸ್ಟ್ರಾಂಗ್ ಇರ್ಬೇಕು. ಯಾವ್ದು ಸ್ಟಾಕ್ನಾಗ ನೀವು ಹೂಡಿಕೆ ಮಾಡಿ ಯಾವ್ದ್ರ ಒಂದು ಕೆಟ್ಟ ನ್ಯೂಸ್ ಬಂತ ಅಥವಾ ಯಾವ್ದ್ರ ದೇಶನ ಯುದ್ಧ ನಡೀತ ಅಥವಾ ಏನೂ ಬಂದ್ರೂ ನಿಮ್ದು ಇನ್ವೆಸ್ಟ್ಮೆಂಟ್ ಏನ್ ಸ್ಟ್ರಾಟಜಿ ಐತಿ ಅಥವಾ ನಿಮ್ದೇನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಐತಿ ಅದ ಚೇಂಜ್ ಆಗಬಾರ್ದು. ಅದ ಕಾರಣ ನೀವು ಒಬ್ರು ಇಂಟೆಲಿಜೆಂಟ್ ಇನ್ವೆಸ್ಟರ್ ಇದ್ರೆ ಅಂತಂದ್ರೆ ನಿಮ್ಮದ ಮನಸ್ಥಿತಿ ಅಥವಾ ನಿಮ್ದು ಸೈಕಾಲಜಿನೂ ಅಷ್ಟ ಸ್ಟ್ರಾಂಗ್ ಇರ್ಬೇಕು. ಒಂದ್ ಯಾವ್ದು ಡಿಸಿಷನ್ದಿಂದ ನಿಮ್ದು ನಿರ್ಧಾರಗಳ ಬದಲಾಗಬಾರ್ದು, ಅದು ನಿಮ್ದು ತಲೆಗೆ ಇರ್ಬೇಕು. ನೋಡ್ರಿ ವೀಕ್ಷಕರು, ಇತ್ತ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ದ ಪ್ರಮುಖ ಲೆಸನ್ಗಳು ಅಂತ ನಾವು ಅನ್ಬೋದ. ಈಗ ಬರೀ ಈಗಿನ ಕಾಲನಾಗ ಈ ಬುಕ್ 1949 ಇತ್ತ. ಈಗಿನ ಕಾಲನಾಗ ನಾವು ಯಾವ ತರ ಅಳವಡಿಸ್ಕೋಬಹುದು ಅಂತ ಅದ್ರ ಬಗ್ಗೆ ಸ್ವಲ್ಪ ಕ್ವಿಕ್ ಆಗಿ ತಿಳ್ಕೊಂಡ್ಬಿಡೋಣ. ನೋಡ್ರಿ, ಒಂದೇದು ಮೇನ್ ಏನಂತಂದ್ರೆ ನೀವು ಇನ್ವೆಸ್ಟರ್ ಇದ್ದೀರೋ ಸ್ಪೆಕ್ಯುಲೇಟರ್ ಇದ್ದೀರಾ ಅಂತ ತಿಳ್ಕೊಬೇಕಾ. ಇನ್ವೆಸ್ಟರ್ ಇದ್ರೆ ನೀವು ಇನ್ವೆಸ್ಟರ್ ತರಾನ ಕೆಲಸ ಮಾಡ್ಬೇಕಾ. ನೀವೇನ್ರೆ ಸ್ಪೆಕ್ಯುಲೇಟರ್ ಇದ್ರೆ ನೀವು ಸ್ಪೆಕ್ಯುಲೇಟರ್ ತರಾನ ಕೆಲಸ ಮಾಡ್ಬೇಕು. ಅದ ಕಾರಣ ನೀವು ಏನ್ ಆಗ್ಬೇಕಂತ ಫಸ್ಟ್ ಯೋಚನೆ ಮಾಡ್ರಿ. ಎರಡನೇದು ಏನಂತಂದ್ರೆ ರಿಸ್ಕ್ ತಗೋಬೇಕು ಸ್ಟಾಕ್ ಮಾರ್ಕೆಟ್ನಾಗ, ಬಟ್ ಕ್ಯಾಲ್ಕುಲೇಟ್ ರಿಸ್ಕ್ ತೊಗೊಳವನ್ನ ಸ್ಮಾರ್ಟ್ ಇನ್ವೆಸ್ಟರ್ ಅಥವಾ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತಾನು ನೀವು ತಿಳ್ಕೊಬೇಕು. ಅದ ಕಾರಣ ಈಗಿನ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ದು ಕ್ಯಾಪಿಟಲ್ ಅನ್ನ ನೀವು ಯಾವ ತರ ಹೆಚ್ಚು ಪ್ರೊಟೆಕ್ಟ್ ಮಾಡ್ಬೋದಾ, ರೊಕ್ಕ ಗಳಿಸೋಕ್ಕಿಂತ ಯಾವ ತರ ಇದ್ದಿದ್ ರೊಕ್ಕನ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದನ್ನು ನೀವು ಈಗಿನ ಮಾರ್ಕೆಟ್ನಾಗ ತಿಳ್ಕೊಬೇಕ. ಮೂರನೇದು ಏನಂತಂದ್ರೆ ಡೈವರ್ಸಿಫಿಕೇಶನ್. ಈ ಬುಕ್ಲೆ ನಮಗೆ ಡೈವರ್ಸಿಫಿಕೇಶನ್ ಬಗ್ಗೆನೂ ಗೊತ್ತಾಗ್ತೈತಿ. ಮತ್ತು 4ನೇ ಲೆಸನ್ ಲಾಂಗ್ ಟರ್ಮ್ ಹೂಡಿಕೆ ಮಾಡವನ್ನ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಗಳಿಸ್ತಾನಂತನೂ ಬೆಂಜಮಿನ್ ಗ್ರಾಮ್ ಅವರ 1949 ಈ ಬುಕ್ನಾಗ ತಿಳಿಸಿದಾರ. ಅದ ಕಾರಣನೂ ವಾರೆನ್ ಬಫೆಟ್ ಅವ್ರ ಈ ತರ ವೆಲ್ತ್ ಅನ್ನ ಜನರೇಟ್ ಮಾಡ್ಯಾರ ಅನ್ಬೋದ. ಮತ್ತು ವಾರೆನ್ ಬಫೆಟ್ ಅವ್ರದ್ದು ಏನ್ ವೆಲ್ತ್ ಐತ ಅದ 50 ವರ್ಷ ಆಗಾನ, ಅವ್ರದ್ದು 50 ವರ್ಷ ಆಗಾನ ಅವ್ರ ಹೆಚ್ಚು ವೆಲ್ತ್ ಅನ್ನ ಜನರೇಟ್ ಮಾಡಿದಾರ. ಅದ ಕಾರಣ ತಾಳ್ಮೆನೂ ಭಾಳ ಇರ್ಬೇಕ. ಮತ್ತು ವೀಕ್ಷಕರೇ, ಲಾಸ್ಟ್ 5ನೇ ಪಾಯಿಂಟ್ ಏನಂತಂದ್ರ ಒಂದ್ ಯಾವ್ದ್ರೆ ಇಲೆಕ್ಷನ್ ಬಂತ, ನ್ಯೂಸ್ ಬಂತ ಅಥವಾ ಯಾವ್ದ್ರೆ ದೇಶನ ಯುದ್ಧ ನಡೀತನೋ ಕಾರಣದಿಂದ ನೀವು ಹೂಡಿಕೆ ಮಾಡಿದ ನಿರ್ಧಾರ ಚೇಂಜ್ ಆಗಬಾರ್ದ. ನಿಮ್ದೇನ್ರೆ ಹೂಡಿಕೆ ನಿರ್ಧಾರ ಚೇಂಜ್ ಆತಂತಂದ್ರೆ ನಿಮ್ದ ನಿರ್ಧಾರ ಭಾಳ ವೀಕ್ ಐತಿ, ನಿಮ್ದ ಸೈಕಾಲಜಿ ಭಾಳ ವೀಕ್ ಐತಿ. ಅದನ್ನ ಯಾವ ತರ ನಾವು ಸ್ಟ್ರಾಂಗ್ ಗೊಳಿಸಬಹುದು ಅಂತ ಅದ್ರ ಮ್ಯಾಗೂ ನೀವು ಕೆಲಸ ಮಾಡ್ಬೇಕ. ನೋಡ್ರಿ ವೀಕ್ಷಕರೇ, ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆಲ್ಲ ಗೊತ್ತಾಗಿರ್ಬೋದು. ಇದ್ರ ಬಗ್ಗೆ ಮೇನ್ ಏನಂತಂದ್ರೆ ಈ ಒಂದು 10 ನಿಮಿಷ ವಿಡಿಯೋನಾಗ ಈ ಬುಕ್ಕದ ಬಗ್ಗೆ ಡೀಟೇಲ್ದಾಗ ತಿಳ್ಸೋಕ್ಕಾಗಿಲ್ಲ. ಆದ್ರೂ ಏನು ಪ್ರಮುಖವಾಗಿದ್ದಾವೆ ಅದ್ರ ಬಗ್ಗೆ ನಾ ಡೀಟೇಲ್ದಾಗ ತಿಳಿಸೀನಿ. ಆದ್ರೂ ನೀವು ಡಿಸ್ಕ್ರಿಪ್ಷನ್ನಾಗ ನಾ ಲಿಂಕ್ ಕೊಟ್ಟಿರ್ತೇನೆ ಪುಸ್ತಕದ, ಅಥವಾ ಇಲ್ಲಿ ಪ್ರಾಡಕ್ಟ್ ಅಂತ ಕಾಣ್ತಿರ್ಬೋದು, ಅಲ್ಲಿ ಕ್ಲಿಕ್ ಮಾಡಿ ನೀವು ಈ ಬುಕ್ಕನ್ನು ಓದ್ಬೋದ. ಈ ಬುಕ್ಕನ್ನು ಓದ್ರಿ ಅಂತಂದ್ರೆ ಇನ್ನೂ ನಿಮಗೆ ಚಲೋ ಜ್ಞಾನ ಸಿಗ್ತೈತಿ. ಬುಕ್ ಹಳೇದೈತಿ, 1949 ಬುಕ್ ಐತಿ.
ಹಳೆ ಬುಕ್ ಈಗಿನ ಮಾರ್ಕೆಟ್ನಾಗ ಯಾವ ಥರ ಕೆಲಸ ಮಾಡ್ಬೋದು ಅಂತ ನಿಮ್ಮ ತಲೆ ಯೋಚನೆ ಇರ್ಬೋದು. ಬಟ್ ಅದು ನಿಮ್ಮ ತಲೆ ಇರ್ಬೇಕ್ರಿ. ಬುಕ್ ಹಳೇದೈತಿ, ಸ್ಟಾಕ್ ಮಾರ್ಕೆಟ್ ಹಳೇದಾಗಿರ್ಬೋದು, ಬಟ್ ಮನುಷ್ಯ ಅವಾಗೇನಿದ್ದ ಅದೇ ಥರ ಮನುಷ್ಯನ ಮನಸ್ಥಿತಿ ಈಗನೂ ಐತಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಎಲ್ಲ ಜನರದ ಮನಸ್ಥಿತಿಲಿ ಕೆಲಸ ಆಗ್ತಿರ್ತೈತಿ. ಅದ ಕಾರಣ ಹಳೆ ಬುಕ್ಕನ್ನು ಇದು ಮಾರ್ಕೆಟ್ನಾಗ ಕೆಲಸ ಮಾಡ್ತೈತಂತನೂ ಅನ್ಬೋದು. ಓವರಾಲ್ ಇದೈತೆ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತು ನಿಮಗೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಯಾವ ಥರ ನಾವು ಒಳ್ಳೆ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೋದು ಅಂತಲೂ ನಾವು ವಿಡಿಯೋ ಮಾಡೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತೆ, ಅದು ವಿಡಿಯೋನ ಹೋಗಿ ನೋಡಿರಿ. ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ವಿಡಿಯೋ ಯಾವ ಥರ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.